ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ತುಂಬಾ ವಿಶೇಷವಾಗಿ ಮೊಟ್ಟೆ ಪ್ರಿಯರಿಗಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಥರ ಮೊಟ್ಟೆ ಬಿರಿಯಾನಿನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿ ಅಷ್ಟೇ ಈಸಿಯಾಗಿ ಕೂಡ ನಾವು ಮನೆಯಲ್ಲಿ ಮಾಡ್ಕೋಬೋದು. ಈ ತರಹದ ಮೊಟ್ಟೆ ಬಿರಿಯಾನಿಯನ್ನು ಒಂದ್ಸಲ ಮಾಡಿದರೆ ಪದೇ ಪದೇ ಇದೇ ಥರ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾ ಇರಬೇಕು, ಗೋಲ್ಡನ್ ಕಲರ್ ಬರೋ ತನಕ. ನಾವು ಈ ಥರ ಈರುಳ್ಳಿಯನ್ನು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಕೇವಲ ಅರ್ಧ ಗಂಟೆಯಲ್ಲಿ ನಾವು ಮೊಟ್ಟೆ ಬಿರಿಯಾನಿಯನ್ನು ನಾವು ಮಾಡ್ಬೋದು. ನೋಡಿ, ಈ ಥರ ಕಲರ್ ಬಂದಿದೆ ಈರುಳ್ಳಿ. ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿತಾ ಇರಬೇಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾವು ತೆಗೆದಿಟ್ಕೊಳ್ಳೋಣ. ಹಾಗೆ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, ಇದನ್ನು ನಿಧಾನ ಉರಿಯಲ್ಲಿ ಇಡಬೇಕು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕ್ತಿದ್ದೀನಿ. ಈ ಮಸಾಲೆಯನ್ನೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ನಾನು ಎಗ್ ಬಿರಿಯಾನಿ ಮಾಡಲಿಕ್ಕೆ 5 ಮೊಟ್ಟೆಯನ್ನು ಕುದಿಸ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ. ಇವಾಗ ಈ ಮೊಟ್ಟೆಯನ್ನು ಈ ಥರ ಸ್ಲೈಸ್ ಆಗಿ ನಾವು ಕಟ್ ಮಾಡಿ ಹಾಕಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ. ನಾನಿಲ್ಲಿ 5 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಎಲ್ಲ ಮೊಟ್ಟೆಯನ್ನು ಈ ಥರನಾಗಿ ನಾವು ಕಟ್ ಮಾಡಿ ಹಾಕಬೇಕು. ಒಂದು ಮೊಟ್ಟೆ ಸಿಪ್ಪೆಯನ್ನು ಬಿಚ್ಚಿದೆ, ಅದಕ್ಕೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಈ ಥರನೇ ಮಾಡ್ಬೋದು. ಇವಾಗೆಲ್ಲ ಎಗ್ಗು ಮಸಾಲೆಯನ್ನು ಚೆನ್ನಾಗಿ ಹಿರ್ಕೊಂಡಿದೆ. ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ಮಸಾಲೆಯಲ್ಲಿ ಈ ಮೊಟ್ಟೆಯನ್ನು ನಾವು ಈ ರೀತಿ ಫ್ರೈ ಮಾಡಬೇಕು. ಈ ಮಸಾಲೆಯೆಲ್ಲ ಮೊಟ್ಟೆ ಚೆನ್ನಾಗಿ ಹೀರ್ಕೊಂಡ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡು ನಾವಿವಾಗ ಬಿರಿಯಾನಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಮೊಸರನ್ನು 120 ml ಮೊಸರನ್ನು ನಾನು ತೆಗೆದುಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನು ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರಂ ಮಸಾಲ ಬದಲಿಗೆ ಮೊಟ್ಟೆ ಬಿರಿಯಾನಿ ಪೌಡ್ರ್ ಇದ್ದರೆ ನೀವು ಮೊಸರಿನಲ್ಲಿ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆದರೆ ನಾವು ನೀರನ್ನು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ನಾವು ಮಿಕ್ಸ್ ಮಾಡಿ ಹಾಕಿದರೆ ಬಿರಿಯಾನಿಗೆ ತುಂಬಾ ರುಚಿ ಕೊಡುತ್ತೆ. ಈ ಮಸಾಲ ಈ ಥರ ಈ ಲೆವೆಲ್ಗೆ ಕನ್ಸಿಸ್ಟೆನ್ಸಿ ಆಗಬೇಕು. ಈ ಲೆವೆಲ್ಗೆ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬಾ ರುಚಿ ಕೊಡುತ್ತೆ. ನೀವು ಒಂದ್ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇವಾಗ ಎಗ್ ಬಿರಿಯಾನಿಯನ್ನು ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ನಾನು ಕುಕ್ಕಿಂಗ್ ಆಯಿಲನ್ನು ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶಾಹಿ ಜೀರನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನು ಹಾಕ್ತಿದ್ದೀನಿ. 3 ಪಲಾವ್ ಎಲೆ, 2 ಸ್ಟಾರ್ ಹೂವು, 2 ಏಲಕ್ಕಿ, 4 ಲವಂಗ, 2 ಚಿಕ್ಕ ಪೀಸಿನಷ್ಟು ಚಕ್ಕೆ, ಹಾಗೆ ಒಂದು 5 ರಿಂದ 6 ಮೊರಾಟೆ ಮೊಗ್ಗನ್ನು ಹಾಕ್ತಿದ್ದೀನಿ. ಈ ಮಸಾಲೆಯನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಹುರಿದುಕೊಳ್ಬೇಕು. ನಾನು 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತ್ಯೆಯನ್ನು ಹಾಕ್ತಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇವಾಗ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ. ಹಾಗೆ ನಾನು 1 ಟೊಮೊಟೊವನ್ನು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಈ ಥರ ಒಮ್ಮೆ ಮೊಟ್ಟೆ ಬಿರಿಯಾನಿನ ಮಾಡಿ ನೋಡಿ. ಪದೇ ಪದೇ ಇದೇ ಥರನ ಮಾಡಿಕೊಂಡು ತಿಂತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಪುದೀನ ಸೊಪ್ಪನ್ನು ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ. ನೋಡಿ, ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಹಾಕಿದರೆ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಖಾರಕ್ಕೆ ಅನುಗುಣವಾಗಿ ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇಲ್ಲಿ ಸೇರಿಸ್ತಿದ್ದೀನಿ. ಖಾರ ಜಾಸ್ತಿ ಇದ್ದರೆ ನೀವು 1 ಟೇಬಲ್ ಸ್ಪೂನ್ ಹಾಕಿದರೆ ಆಯಿತು. ನಾನಿಲ್ಲಿ ಖಾರ ಒಂದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಮೊಸರಿನಲ್ಲಿ 1 ಟೇಬಲ್ ಸ್ಪೂನ್, ಈ ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ಖಾರವನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಅರ್ಧ kg ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೀನಿ. 2 ಕಪ್ಪಿಲ್ಲಿ ನಾನು ಬಾಸುಮತಿ ರೈಸನ್ನು ಹಾಕ್ತಿದ್ದೀನಿ. 250 ಗ್ರಾಮಲ್ಲಿ 1 ಕಪ್ಪಿದೆ. ಹಾಗೆ 250 ಗ್ರಾಮಲ್ಲಿ 2 ಕಪ್ ರೈಸನ್ನು ನಾನಿಲ್ಲಿ ಹಾಕ್ತಿದ್ದೀನಿ. 2 ರಿಂದ 3 ನಿಮಿಷಗಳ ಕಾಲ ಈ ಅಕ್ಕಿಯನ್ನು ಈ ಮಸಾಲೆಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಈ ಮಸಾಲೆಯಲ್ಲಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು.
ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡಿದರೆ ಎಲ್ಲ ಮಸಾಲೆಯು ಕೂಡ ಅಕ್ಕಿಗೆ ಚೆನ್ನಾಗಿ ಹತ್ತುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ಈ ಥರ ಮೊಟ್ಟೆ ಬಿರಿಯಾನಿಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. 100% ಕೊಡ್ತೀನಿ, ಯಾವುದೇ ರೀತಿ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು 2 ಕಪ್ ಬಾಸುಮತಿ ರೈಸ್ಗೆ 4 ಕಪ್ ನೀರನ್ನು ಹಾಕ್ತಿದ್ದೀನಿ. ಯಾವ ಕಪ್ಪಲ್ಲಿ ನಾನು ಅಕ್ಕಿಯನ್ನು ತೆಗೆದುಕೊಂಡಿನಿ ಸೇಮ್ ಅದೇ ಮೆಜರ್ಮೆಂಟಲ್ಲಿ ನಾನು 4 ಕಪ್ ನೀರನ್ನು ಹಾಕ್ತಿದ್ದೀನಿ. ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಕಡಿಮೆ ಇದ್ದರೆ ನೀವು ನೋಡಿ ಹಾಕ್ಬೋದು ಮೇಲೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಇವಾಗ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮೊಟ್ಟೆಯನ್ನು ನಾವು ಇದಕ್ಕೆ ಸೇರಿಸ್ತಾ ಹೋಗಬೇಕು. ತುಂಬಾ ಟೇಸ್ಟ್ ಕೊಡುತ್ತೆ, ಯಾವುದೇ ರೀತಿಯಾಗಿ ಮೊಟ್ಟೆ ಮಿಕ್ಸ್ ಆಗುವಂತಿಲ್ಲ. ಇವಾಗ ಯಾವ ಲೆವೆಲ್ಗೆ ಹಾಕಿರ್ತಾನಲ್ಲ, ನಾನು ಕುಕ್ಕರನ್ನು ಓಪನ್ ಮಾಡಿ ನೋಡಿದರೆ ಅದೇ ಲೆವೆಲ್ಗೆ ಇರುತ್ತೆ. ಈ ಥರ ಕುದೀತಾ ಇರಬೇಕು, ಆವಾಗ ನಾವು ಮೊಟ್ಟೆಯನ್ನು ಸೇರಿಸ್ಕೋಬೇಕು. ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಫ್ರೈಡ್ ಆನಿಯನ್ಸನ್ನು ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ನಾನು ಇಲ್ಲಿ ಕೂಗಿಸ್ತಿದ್ದೀನಿ. ನಂತರ ವಿಸಲೆಲ್ಲ ಆದಮೇಲೆ ಇವಾಗ ಕುಕ್ಕರನ್ನು ಓಪನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ. ಇದೇ ಥರನಾಗಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಕೇವಲ ಅರ್ಧ ಗಂಟೆಯಲ್ಲಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ನಾವು ಈ ಮೊಟ್ಟೆ ಬಿರಿಯಾನಿಯನ್ನು ಮಾಡ್ತಿದ್ದೀವಿ. ಇದು ತುಂಬಾ ಟೇಸ್ಟ್ಫುಲ್ಲಾಗಿ ಅಷ್ಟು ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು. ಈ ಬಾಸುಮತಿ ರೈಸಲ್ಲಿ ಈ ಮೊಟ್ಟೆ ಬಿರಿಯಾನಿನ ಒಂದ್ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪದೇ ಪದೇ ಇದೇ ತರಹದ ಮೊಟ್ಟೆ ಬಿರಿಯಾನಿಯನ್ನು ಮಾಡಿಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿ ಕೊಡುತ್ತೆ. ನಾನು 100% ಕೊಡ್ತೀನಿ, ತುಂಬಾ ರುಚಿಕರವಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನೊಂದು ಬಗೆಯ ಮೊಟ್ಟೆ ಬಿರಿಯಾನಿನ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಯಾರು ಬೇಕು ಅವರು ನೋಡ್ಕೋಬಹುದು. ಈ ಥರದ ಮೊಟ್ಟೆ ಬಿರಿಯಾನಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಹೊಸಬರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಮೊಟ್ಟೆ ಬಿರಿಯಾನಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್, ಕೀಪ್ ಶ್ರೀ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.